ಜಮೀನಿನಲ್ಲಿ ಕಾಡು ಹಂದಿ ಬೇಟೆಗೆ ಇಟ್ಟಿದ್ದ ಸಿಡಿಮದ್ದು ಸಿಡಿದು ಸುಮಾರು 66 ವರ್ಷದ ರೈತ ಗಾಯಗೊಂಡಿರುವ ಘಟನೆ ನಡೆದಿದೆ. ಮಧುಗಿರಿ ತಾಲ್ಲೂಕು ವೀರನಾಗೇನಹಳ್ಳಿ ಗ್ರಾಮದ ಗೋಪಾಲಪ್ಪ ಗಾಯಗೊಂಡಿರುವ ವ್ಯಕ್ತಿಯಾಗಿದ್ದಾರೆ. ಜಮೀನುಗಳಲ್ಲಿ ಕಾಡು ಹಂದಿ ಹಾಗೂ ಪ್ರಾಣಿಗಳಿಗಳನ್ನು ಬೇಟೆಯಾಡಲು ಕೆಲ ಕಿಡಿಗೇಡಿಗಳು ಸಿಡಿಮದ್ದು ಇಡುತ್ತಿದ್ದಾರೆ. ಇದರಿಂದ ಹಲವು ಅನಾಹುತಗಳು ಸಂಭವಿಸುತ್ತಿದ್ದು ಈ ಕಡೆ ತಲೆ ಹಾಕೊಂಡ್ರಿ ಹಿಂಗ ಹಂಗ ಹಾಕೊಂಡ್ಬಿಡ್ರಿ ಹೋಗಿ. ಏನು ಘಟನೆ ನಡೆದಿದೆ ಕಾಡನಹಳ್ಳಿಯಲ್ಲಿ, ಒಂದು ಹಂದಿಗೆ ಅಂತ ಹೇಳ್ಬಿಟ್ಟು ಕೇಪಿಟ್ಟಿರ್ತಾರೆ. ಅದು ರೈತರು ಹೊಲ ಕೊಯ್ಯಕ್ಕೆ ಹೋಗ್ಬಿಟ್ಟು ಅದು ಬ್ಲಾಸ್ಟ್ ಆಗಿಬಿಟ್ಟಿದೆ. ಈ ಥರ ಆಗ್ತಿದ್ದಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮಾಹಿತಿ ಕೊಡಬೇಕು ಜನಗಳಿಗೆ, ಹಿಂಗೆಲ್ಲ ಕೇಪಿಡಬೇಡ್ರಿ ಇದಕ್ಕೆ ಹಂದಿಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಲಿ ವ್ಯವಸ್ಥೆ ಮಾಡಬೇಕು. ಅವ್ರು ಏನು ಗಸ್ತು ತಿರುಗೋದಿಲ್ಲ, ಇವೆಲ್ಲ ನೋಡ್ತಾ ಇರಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹಳ್ಳಿ ಕಡೆ ಹೋಗಿ ಹಳ್ಳಿ ಕಡೆ ಹೇಳಿಲ್ಲ ಅಂದ್ರೆ ಜನಗಳಿಗೆ ಹಿಂಗೆ ಗೊತ್ತಾಗುತ್ತೆ. ಕೇಪ್ ಬಗ್ಗೆ ಗೊತ್ತಿದ್ರೆ ಅವ್ರು ಮುಟ್ತಾನೆ ಇರಲಿಲ್ಲ ಪಾಪ. ಅಲ್ಲ ಸರ್, ನಿಮ್ಗೆ ಹೆಂಗೆ ಗೊತ್ತಾಯ್ತಿದ್ದು ಮಾಹಿತಿ? ನಿಮ್ದು ಆಂಬುಲೆನ್ಸ್ ಬಂತಲ್ಲ, ನಿಮ್ದು ರಕ್ಷಣಾ ವೇದಿಕೆದು ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಆಂಬುಲೆನ್ಸ್ ಇರಲಿಲ್ವಾ? ಅವ್ರಿಗೆ ಫೋನ್ ಮಾಡಲಿಲ್ವಾ? ನಿಮ್ಗೆ ಹೆಂಗೆ ಫೋನ್ ಮಾಡಿದ್ರು? ನಮ್ಮದು ಒಂದು 7-8 ಕಿಲೋಮೀಟರ್ ಆಗುತ್ತೆ. ಹಾಂ, ಯಾರೋ ಒಂದು RTO ಮೂರ್ತಿ ಅಂತ ಫೋನ್ ಮಾಡೋದು ನಮಗೆ. ನಮ್ಮ ಸ್ನೇಹಿತರಿಗೆ, ನಮ್ಮ ಸಂಘಟನೆಯವ್ರಿಗೆ ಪ್ರಧಾನ ಕಾರ್ಯದರ್ಶಿ, ನಮ್ಮ ಸಂಘಟನೆ ಕಾರ್ಯದರ್ಶಿ ಬಾಬು ಅವ್ರಿಗೆ ಕಾಲ್ ಮಾಡಿದ್ರು. ಅವ್ರು ನಮ್ಗೆ ಮಾಡಿದ್ರು. ಅರ್ಜೆಂಟ್ ಗಾಡಿ ತೊಗೊಂಡೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆ, ಮಧುಗಿರಿ ಆಸ್ಪತ್ರೆಗೆ ತಂದು ಓಕೆ ಸರ್, ತುಂಬ ಒಳ್ಳೆಯದು.